ನೋಡಿ, ಕರ್ನಾಟಕದಲ್ಲಿ ಸಂವಿಧಾನ ವಿರೋಧ ಪಕ್ಷ ಇದೆ. ಸಂವಿಧಾನವನ್ನ ವಿರೋಧಿಸುವಂತ ಪಕ್ಷ ಕರ್ನಾಟಕದಲ್ಲಿದೆ. ಸೊ ಈಗ ಡಿಕೆ ಶಿವಕುಮಾರ್ ರಾಜೀನಾಮೆಯನ್ನ ಕೊಡಬೇಕು, ಸಂವಿಧಾನ ತಿದ್ದುಪಡಿ ಮಾಡೋದಾಗಿ ಹೇಳ್ತಾ ಇದ್ದಾರೆ. ದೆಹಲಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇದೀಗ ಕಾಂಗ್ರೆಸ್ ಮುಖವಾಡ ಕಳಚಿ ಬಿದ್ದಿದೆ. ಇದು ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇರುವಂತದ್ದು. ದೆಹಲಿಯಲ್ಲಿ ಕರ್ನಾಟಕದಲ್ಲಿ ಸಂವಿಧಾನ ವಿರೋಧಿ ಸರ್ಕಾರ ಇದೆ, ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಶಿವಕುಮಾರ್ ಹೇಳಿಕೆಯಲ್ಲಿ ಮುಸಲ್ಮಾನರಿಗೆ ರಿಸರ್ವೇಷನ್ 4% ಕೊಟ್ಟಿರೋದು ಸಂವಿಧಾನದಲ್ಲಿ ಇಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ. ಸಂವಿಧಾನ ತಿದ್ದುಪಡಿಯನ್ನು ಕೂಡ ತರ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಚುನಾವಣೆಗಿಂತ ಮುಂಚೆ, ರಾಹುಲ್ ಗಾಂಧಿ ಚುನಾವಣೆಗಿಂತ ಮುಂಚೆ ಬಿಜೆಪಿಯವರು ಸಂವಿಧಾನ ತಿದ್ದುಪಡಿ ತರ್ತಾರೆ, ಸಂವಿಧಾನ ಬದಲಾವಣೆ ಮಾಡ್ತಾರೆ. ಈ ಇಡೀ ಸಂವಿಧಾನದ ಮೂಲ ಉದ್ದೇಶವನ್ನೇ ಬದಲಾವಣೆ ಮಾಡೋದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ಸಿನ ಮುಖವಾಡ ಇವತ್ತು ಕಳಚಿ ಬಿದ್ದು, ಇವತ್ತು ಸಂವಿಧಾನ ವಿರೋಧವಾಗಿರುವಂತದ್ದು ಗೊತ್ತಿದ್ರು ಕಾನೂನು ಮಾಡ್ತಾರಂದ್ರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ವಿಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಏನ್ ಕತೆ? ಈಗ ರಾಜಕೀಯ ನಾಯಕರು ಉದ್ದುದ್ದ ಭಾಷಣ ಮಾಡ್ತಾರೆ. ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಒಂದು ಒಳ್ಳೆ ಸಂವಿಧಾನ ಇದೆ, ಅದೇ ಸಂವಿಧಾನ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಇವರ ಉದ್ದೇಶ ಏನಾಗಿರ್ಬೋದು? ಹಾಗಾದ್ರೆ ಯಾರೋ ಒಂದ್ ಪಕ್ಷ ಬರುತ್ತೆ, ಬಂದ್ಬಿಟ್ಟು ಇದನ್ನ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳ್ತಾರೆ ಪಕ್ಷದ ನಾಯಕರು ಅಂತ ಹೇಳಿದ್ರೆ, ಹಾಗಾದ್ರೆ ಜನರಲ್ಲೂ ಗೊಂದಲ, ಇವ್ರು ಏನ್ ತಿದ್ದುಪಡಿ ಮಾಡ್ತಾರಂತ, ಏನ್ ಉದ್ದೇಶ ಅಂತ. ನಿಕೇಶ್, ಸಂವಿಧಾನ ಬದಲಾವಣೆ ಹೇಳಿಕೆನೆ ಕೂಡ ಸಾಕಷ್ಟು ಏನು ಹಿಂದೆ ಬಿಜೆಪಿ ಕೊಟ್ಟಂತ ಹೇಳಿಕೆ ಸಂದರ್ಭದಲ್ಲಿ ಸಾಕಷ್ಟು ಹೊಡೆತ ಬಿದ್ದಿತ್ತು. ಅದನ್ನ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಪ್ರಚಾರ ತೆಗೆದುಕೊಂಡಿತ್ತು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅನಂತಕುಮಾರ್ ಹೆಗಡೆ ಅವರು ಕೊಟ್ಟಂತ ಹೇಳಿಕೆ ಹಿನ್ನೆಲೆಯಲ್ಲಿ ಅವರ ರಾಜಕೀಯ ಭವಿಷ್ಯವೇ ಕೂಡ ಒಂದು ರೀತಿಯಲ್ಲಿ ಅಂಧಕಾರತ್ತ ಹೋಗಿರುವಂತದ್ದು. ಯಾಕಂದ್ರೆ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಸಚಿವ ಸ್ಥಾನದಿಂದ ಕೆಳಗಿಳಿಸಲಾಯಿತು, ಅದಾದಂತ ಟಿಕೆಟ್ ಕೊಟ್ಟಿಲ್ಲ MP ಎಲೆಕ್ಷನ್ಗೆ. ಅಷ್ಟರ ಮಟ್ಟಿಗೆ ರಾಜಕೀಯ ಒಡ್ತಾ ಬಿತ್ತು. ಈ ವಿಚಾರವನ್ನು ಬಿಜೆಪಿ ಅರಗಿಸಿಕೊಳ್ಳಕ್ಕೂ ಸಾಧ್ಯ ಇಲ್ಲ. ಈಗ ಡಿಕೆ ಶಿವಕುಮಾರ್ ಕೊಟ್ಟಿರುವಂತ ಹೇಳಿಕೆ ಬಿಜೆಪಿ ದೊಡ್ಡ ಮಟ್ಟದ ರಾಜಕೀಯ ಅಸ್ತ್ರ ಸಿಕ್ಕಿರುವಂತದ್ದು. ಇದಾಗ ಈಗ ಕಾಂಗ್ರೆಸ್ ಡಿಕೆ ಶಿವಕುಮಾರ್ ಕೊಟ್ಟಿರುವಂತ ಹೇಳಿಕೆಯನ್ನ ಈ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಇಕ್ಕಟ್ಟಿನ ಜೊತೆಗೆ ಒಂದು ರೀತಿಯಲ್ಲಿ ಬಿಕ್ಕಟ್ಟು ಕೂಡ ಉಂಟಾಗಿರುವಂತದ್ದು. ಸಮರ್ಥನೆ ಮಾಡ್ಕೊಳ್ಳೋಕಾಗೋದಿಲ್ಲ, ಅದೇ ರೀತಿ ಡಿಕೆ ಶಿವಕುಮಾರ್ ಕೂಡ ವಿರೋಧವಾಗಿ ಕಟ್ಕೊಳ್ಳೋಕಾಗೋದಿಲ್ಲ. ಈಗ ಇದು ಓಕೆ, ಥ್ಯಾಂಕ್ ಯು. ನೋಡಿ, ಕರ್ನಾಟಕದಲ್ಲಿ ಸಂವಿಧಾನ ವಿರೋಧ ಪಕ್ಷ ಇದೆ, ಸಂವಿಧಾನವನ್ನ ವಿರೋಧಿಸುವಂತ ಪಕ್ಷ ಕರ್ನಾಟಕದಲ್ಲಿದೆ. ಸೊ ಈಗ ಡಿಕೆ ಶಿವಕುಮಾರ್ ರಾಜೀನಾಮೆಯನ್ನ ಕೊಡಬೇಕು, ಸಂವಿಧಾನ ತಿದ್ದುಪಡಿ ಮಾಡೋದಾಗಿ ಹೇಳ್ತಾ ಇದ್ದಾರೆ. ದೆಹಲಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇದೀಗ ಕಾಂಗ್ರೆಸ್ ಮುಖವಾಡ ಕಳಚಿ ಬಿದ್ದಿದೆ. ಇದು ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇರುವಂತದ್ದು. ದೆಹಲಿಯಲ್ಲಿ ಕರ್ನಾಟಕದಲ್ಲಿ ಸಂವಿಧಾನ ವಿರೋಧಿ ಸರ್ಕಾರ ಇದೆ, ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಶಿವಕುಮಾರ್ ಹೇಳಿಕೆಯಲ್ಲಿ ಮುಸಲ್ಮಾನರಿಗೆ ರಿಸರ್ವೇಷನ್ 4% ಕೊಟ್ಟಿರೋದು ಸಂವಿಧಾನದಲ್ಲಿ ಇಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ. ಸಂವಿಧಾನ ತಿದ್ದುಪಡಿಯನ್ನು ಕೂಡ ತರ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಚುನಾವಣೆಗಿಂತ ಮುಂಚೆ, ರಾಹುಲ್ ಗಾಂಧಿ ಚುನಾವಣೆಗಿಂತ ಮುಂಚೆ ಬಿಜೆಪಿಯವರು ಸಂವಿಧಾನ ತಿದ್ದುಪಡಿ ತರ್ತಾರೆ, ಸಂವಿಧಾನ ಬದಲಾವಣೆ ಮಾಡ್ತಾರೆ. ಈ ಇಡೀ ಸಂವಿಧಾನದ ಮೂಲ ಉದ್ದೇಶವನ್ನೇ ಬದಲಾವಣೆ ಮಾಡೋದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ಸಿನ ಮುಖವಾಡ ಇವತ್ತು ಕಳಚಿ ಬಿದ್ದು, ಇವತ್ತು ಸಂವಿಧಾನ ವಿರೋಧವಾಗಿರುವಂತದ್ದು ಗೊತ್ತಿದ್ರು ಕಾನೂನು ಮಾಡ್ತಾರಂದ್ರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ವಿಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಏನ್ ಕತೆ? ಈಗ ರಾಜಕೀಯ ನಾಯಕರು ಉದ್ದುದ್ದ ಭಾಷಣ ಮಾಡ್ತಾರೆ. ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಒಂದು ಒಳ್ಳೆ ಸಂವಿಧಾನ ಇದೆ, ಅದೇ ಸಂವಿಧಾನ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಇವರ ಉದ್ದೇಶ ಏನಾಗಿರ್ಬೋದು? ಹಾಗಾದ್ರೆ ಯಾರೋ ಒಂದ್ ಪಕ್ಷ ಬರುತ್ತೆ, ಬಂದ್ಬಿಟ್ಟು ಇದನ್ನ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳ್ತಾರೆ ಪಕ್ಷದ ನಾಯಕರು ಅಂತ ಹೇಳಿದ್ರೆ, ಹಾಗಾದ್ರೆ ಜನರಲ್ಲೂ ಗೊಂದಲ, ಇವ್ರು ಏನ್ ತಿದ್ದುಪಡಿ ಮಾಡ್ತಾರಂತ, ಏನ್ ಉದ್ದೇಶ ಅಂತ. ನಿಕೇಶ್, ಸಂವಿಧಾನ ಬದಲಾವಣೆ ಹೇಳಿಕೆನೆ ಕೂಡ ಸಾಕಷ್ಟು ಏನು ಹಿಂದೆ ಬಿಜೆಪಿ ಕೊಟ್ಟಂತ ಹೇಳಿಕೆ ಸಂದರ್ಭದಲ್ಲಿ ಸಾಕಷ್ಟು ಹೊಡೆತ ಬಿದ್ದಿತ್ತು. ಅದನ್ನ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಪ್ರಚಾರ ತೆಗೆದುಕೊಂಡಿತ್ತು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅನಂತಕುಮಾರ್ ಹೆಗಡೆ ಅವರು ಕೊಟ್ಟಂತ ಹೇಳಿಕೆ ಹಿನ್ನೆಲೆಯಲ್ಲಿ ಅವರ ರಾಜಕೀಯ ಭವಿಷ್ಯವೇ ಕೂಡ ಒಂದು ರೀತಿಯಲ್ಲಿ ಅಂಧಕಾರತ್ತ ಹೋಗಿರುವಂತದ್ದು. ಯಾಕಂದ್ರೆ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಸಚಿವ ಸ್ಥಾನದಿಂದ ಕೆಳಗಿಳಿಸಲಾಯಿತು, ಅದಾದಂತ ಟಿಕೆಟ್ ಕೊಟ್ಟಿಲ್ಲ MP ಎಲೆಕ್ಷನ್ಗೆ. ಅಷ್ಟರ ಮಟ್ಟಿಗೆ ರಾಜಕೀಯ ಒಡ್ತಾ ಬಿತ್ತು. ಈ ವಿಚಾರವನ್ನು ಬಿಜೆಪಿ ಅರಗಿಸಿಕೊಳ್ಳಕ್ಕೂ ಸಾಧ್ಯ ಇಲ್ಲ. ಈಗ ಡಿಕೆ ಶಿವಕುಮಾರ್ ಕೊಟ್ಟಿರುವಂತ ಹೇಳಿಕೆ ಬಿಜೆಪಿ ದೊಡ್ಡ ಮಟ್ಟದ ರಾಜಕೀಯ ಅಸ್ತ್ರ ಸಿಕ್ಕಿರುವಂತದ್ದು. ಇದಾಗ ಈಗ ಕಾಂಗ್ರೆಸ್ ಡಿಕೆ ಶಿವಕುಮಾರ್ ಕೊಟ್ಟಿರುವಂತ ಹೇಳಿಕೆಯನ್ನ ಈ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಇಕ್ಕಟ್ಟಿನ ಜೊತೆಗೆ ಒಂದು ರೀತಿಯಲ್ಲಿ ಬಿಕ್ಕಟ್ಟು ಕೂಡ ಉಂಟಾಗಿರುವಂತದ್ದು. ಸಮರ್ಥನೆ ಮಾಡ್ಕೊಳ್ಳೋಕಾಗೋದಿಲ್ಲ, ಅದೇ ರೀತಿ ಡಿಕೆ ಶಿವಕುಮಾರ್ ಕೂಡ ವಿರೋಧವಾಗಿ ಕಟ್ಕೊಳ್ಳೋಕಾಗೋದಿಲ್ಲ. ಈಗ ಇದು ಓಕೆ, ಥ್ಯಾಂಕ್ ಯು. ನೋಡಿ, ಕರ್ನಾಟಕದಲ್ಲಿ ಸಂವಿಧಾನ ವಿರೋಧ ಪಕ್ಷ ಇದೆ, ಸಂವಿಧಾನವನ್ನ ವಿರೋಧಿಸುವಂತ ಪಕ್ಷ ಕರ್ನಾಟಕದಲ್ಲಿದೆ.
ಸೊ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆಯನ್ನು ಕೊಡಬೇಕು, ಸಂವಿಧಾನ ತಿದ್ದುಪಡಿ ಮಾಡೋದಾಗಿ ಹೇಳ್ತಾ ಇದ್ದಾರೆ. ದೆಹಲಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇದೀಗ ಕಾಂಗ್ರೆಸ್ ಮುಖವಾಡ ಕಳಚಿ ಬಿದ್ದಿದೆ. ಇದು ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇರುವಂತದ್ದು ದೆಹಲಿಯಲ್ಲಿ. ಕರ್ನಾಟಕದಲ್ಲಿ ಸಂವಿಧಾನ ವಿರೋಧಿ ಸರ್ಕಾರ ಇದೆ, ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಶಿವಕುಮಾರ್ ಹೇಳಿಕೆಯಲ್ಲಿ ಮುಸಲ್ಮಾನರಿಗೆ ರಿಸರ್ವೇಷನ್ 4% ಕೊಟ್ಟಿರೋದು ಸಂವಿಧಾನದಲ್ಲಿ ಇಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ. ಸಂವಿಧಾನ ತಿದ್ದುಪಡಿಯನ್ನು ಕೂಡ ತರ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಚುನಾವಣೆಗಿಂತ ಮುಂಚೆ, ರಾಹುಲ್ ಗಾಂಧಿ ಚುನಾವಣೆಗಿಂತ ಮುಂಚೆ ಬಿಜೆಪಿಯವರು ಸಂವಿಧಾನ ತಿದ್ದುಪಡಿ ತರ್ತಾರೆ, ಸಂವಿಧಾನ ಬದಲಾವಣೆ ಮಾಡ್ತಾರೆ. ಈ ಇಡೀ ಸಂವಿಧಾನದ ಮೂಲ ಉದ್ದೇಶವನ್ನೇ ಬದಲಾವಣೆ ಮಾಡೋದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ಸಿನ ಮುಖವಾಡ ಇವತ್ತು ಕಳಚಿ ಬಿದ್ದು, ಇವತ್ತು ಸಂವಿಧಾನ ವಿರೋಧವಾಗಿರುವಂತದ್ದು ಗೊತ್ತಿದ್ರು ಕಾನೂನು ಮಾಡ್ತಾರಂದ್ರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ವಿಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಏನ್ ಕತೆ? ಈಗ ರಾಜಕೀಯ ನಾಯಕರು ಉದ್ದುದ್ದ ಭಾಷಣ ಮಾಡ್ತಾರೆ. ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಒಂದು ಒಳ್ಳೆ ಸಂವಿಧಾನ ಇದೆ, ಅದೇ ಸಂವಿಧಾನ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಇವರ ಉದ್ದೇಶ ಏನಾಗಿರ್ಬೋದು? ಹಾಗಾದ್ರೆ ಯಾರೋ ಒಂದ್ ಪಕ್ಷ ಬರುತ್ತೆ, ಬಂದ್ಬಿಟ್ಟು ಇದನ್ನ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳ್ತಾರೆ ಪಕ್ಷದ ನಾಯಕರು ಅಂತ ಹೇಳಿದ್ರೆ, ಹಾಗಾದ್ರೆ ಜನರಲ್ಲೂ ಗೊಂದಲ, ಇವ್ರು ಏನ್ ತಿದ್ದುಪಡಿ ಮಾಡ್ತಾರಂತ, ಏನ್ ಉದ್ದೇಶ ಅಂತ. ನಿಕೇಶ್, ಸಂವಿಧಾನ ಬದಲಾವಣೆ ಹೇಳಿಕೆನೆ ಕೂಡ ಸಾಕಷ್ಟು ಹಿಂದೆ ಬಿಜೆಪಿ ಕೊಟ್ಟಂತ ಹೇಳಿಕೆ ಸಂದರ್ಭದಲ್ಲಿ ಸಾಕಷ್ಟು ಹೊಡೆತ ಬಿದ್ದಿತ್ತು. ಅದನ್ನ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಪ್ರಚಾರ ತೆಗೆದುಕೊಂಡಿತ್ತು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅನಂತ್ ಕುಮಾರ್ ಹೆಗಡೆ ಅವರು ಕೊಟ್ಟಂತ ಹೇಳಿಕೆ ಹಿನ್ನೆಲೆಯಲ್ಲಿ ಅವರ ರಾಜಕೀಯ ಭವಿಷ್ಯವೇ ಕೂಡ ಒಂದು ರೀತಿಯಲ್ಲಿ ಅಂಧಕಾರತ್ವ ಹೋಗಿರುವಂತದ್ದು. ಯಾಕಂದ್ರೆ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ, ಸಚಿವ ಸ್ಥಾನದಿಂದ ಕೆಳಗಿಳಿಸ್ತಾ ಇತ್ತು, ಅದಾದಂತ ಟಿಕೆಟ್ ಕೊಟ್ಟಿಲ್ಲ MP ಎಲೆಕ್ಷನ್ಗೆ. ಅಷ್ಟರ ಮಟ್ಟಿಗೆ ರಾಜಕೀಯ ಒತ್ತ ಬಿತ್ತು. ಈ ವಿಚಾರವನ್ನು ಬಿಜೆಪಿ ಅರಗಿಸಿಕೊಳ್ಳಕ್ಕೂ ಸಾಧ್ಯ ಇಲ್ಲ. ಈಗ ಡಿಕೆ ಶಿವಕುಮಾರ್ ಕೊಟ್ಟಿರುವಂತ ಹೇಳಿಕೆ ಬಿಜೆಪಿ ದೊಡ್ಡ ಮಟ್ಟದ ರಾಜಕೀಯ ಅಸ್ತ್ರ ಸಿಕ್ಕಿರುವಂತದ್ದು. ಈಗ ಕಾಂಗ್ರೆಸ್ ಡಿಕೆ ಶಿವಕುಮಾರ್ ಕೊಟ್ಟಿರುವಂತ ಹೇಳಿಕೆಯನ್ನ ಈ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಇಕ್ಕಟ್ಟಿನ ಜೊತೆಗೆ ಒಂದು ರೀತಿಯಲ್ಲಿ ಬಿಕ್ಕಟ್ಟು ಕೂಡ ಉಂಟಾಗಿರುವಂತದ್ದು. ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಅದೇ ರೀತಿ ಡಿಕೆ ಶಿವಕುಮಾರ್ ಕೂಡ ವಿರೋಧವಾಗಿ ಕಟ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಇದು ಓಕೆ, ಥ್ಯಾಂಕ್ ಯು. ನೋಡಿ, ಕರ್ನಾಟಕದಲ್ಲಿ ಸಂವಿಧಾನ ವಿರೋಧ ಪಕ್ಷ ಇದೆ, ಸಂವಿಧಾನವನ್ನ ವಿರೋಧಿಸುವಂತ ಪಕ್ಷ ಕರ್ನಾಟಕದಲ್ಲಿದೆ. ಸೊ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆಯನ್ನು ಕೊಡಬೇಕು, ಸಂವಿಧಾನ ತಿದ್ದುಪಡಿ ಮಾಡೋದಾಗಿ ಹೇಳ್ತಾ ಇದ್ದಾರೆ. ದೆಹಲಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇದೀಗ ಕಾಂಗ್ರೆಸ್ ಮುಖವಾಡ ಕಳಚಿ ಬಿದ್ದಿದೆ. ಇದು ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇರುವಂತದ್ದು ದೆಹಲಿಯಲ್ಲಿ. ಕರ್ನಾಟಕದಲ್ಲಿ ಸಂವಿಧಾನ ವಿರೋಧಿ ಸರ್ಕಾರ ಇದೆ, ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಶಿವಕುಮಾರ್ ಹೇಳಿಕೆಯಲ್ಲಿ ಮುಸಲ್ಮಾನರಿಗೆ ರಿಸರ್ವೇಷನ್ 4% ಕೊಟ್ಟಿರೋದು ಸಂವಿಧಾನದಲ್ಲಿ ಇಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ. ಸಂವಿಧಾನ ತಿದ್ದುಪಡಿಯನ್ನು ಕೂಡ ತರ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಚುನಾವಣೆಗಿಂತ ಮುಂಚೆ, ರಾಹುಲ್ ಗಾಂಧಿ ಚುನಾವಣೆಗಿಂತ ಮುಂಚೆ ಬಿಜೆಪಿಯವರು ಸಂವಿಧಾನ ತಿದ್ದುಪಡಿ ತರ್ತಾರೆ, ಸಂವಿಧಾನ ಬದಲಾವಣೆ ಮಾಡ್ತಾರೆ. ಈ ಇಡೀ ಸಂವಿಧಾನದ ಮೂಲ ಉದ್ದೇಶವನ್ನೇ ಬದಲಾವಣೆ ಮಾಡೋದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ಸಿನ ಮುಖವಾಡ ಇವತ್ತು ಕಳಚಿ ಬಿದ್ದು, ಇವತ್ತು ಸಂವಿಧಾನ ವಿರೋಧವಾಗಿರುವಂತದ್ದು ಗೊತ್ತಿದ್ರು ಕಾನೂನು ಮಾಡ್ತಾರಂದ್ರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ವಿಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಏನ್ ಕತೆ? ಈಗ ರಾಜಕೀಯ ನಾಯಕರು ಉದ್ದುದ್ದ ಭಾಷಣ ಮಾಡ್ತಾರೆ. ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಒಂದು ಒಳ್ಳೆ ಸಂವಿಧಾನ ಇದೆ, ಅದೇ ಸಂವಿಧಾನ